ಇನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ಟಿ ಪಿ ನೋಡಿದ್ರೆ, ಟಿ ಪಿ ಅಂದರೆ ಅವ್ರು ಏನೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಎಷ್ಟೆಷ್ಟೊತ್ತಿಗೆ ಎಲ್ಲೆಲ್ಲಿ ಇರ್ತಾರೆ ಅಂತ ಅವ್ರವ್ರ ಆಫೀಸಿಂದ ರಿಲೀಸ್ ಆಗುತ್ತೆ. ಇವತ್ತು 2 ಕಾರ್ಯಕ್ರಮಗಳಲ್ಲಿ ಒಂದೇ ವೇದಿಕೆಯ ಮೇಲೆ ಇರಬೇಕಾಗಿತ್ತು ಅವರು. ಮೊನ್ನೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ 2,000 ಕೋಟಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯ ಮೇಲೆ ಇದ್ರಲ್ಲ, ಅವತ್ತೇ ಅಂದಿದ್ದೆ ನಾನು, ಇಷ್ಟೆಲ್ಲ ನಡೀತಿರುವಾಗ ಮತ್ತೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಅಕ್ಕಪಕ್ಕದ ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡ್ಕೊತಿರ್ತಾರಲ್ಲ, ಅಂದರೆ ಇಂಟ್ರೆಸ್ಟಿಂಗ್ ಅದು. ಇವತ್ತು ಹಿಂಗೆ ಆಗುತ್ತೆ ಅಂದ್ಕೊಂಡ್ವಿ ನಾವು, ಇವತ್ತು ಹಿಂಗೆ ಆಗುತ್ತೆ ಅಂದ್ಕೊಂಡ್ವಿ, ಆಗಲಿಲ್ಲ. ವಸಂತನಗರದ ಈ ಸಂವಿಧಾನ ದಿನಾಚರಣೆ ಇವತ್ತು ವಸಂತನಗರದಲ್ಲಿ ಕಾರ್ಯಕ್ರಮದ ಅಧಿಕೃತ ಪಟ್ಟಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರು ಸ್ಟೇಜ್ ಮೇಲೆ ಇರ್ತಾರೆ ಅಂತಿದೆ. ಇಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಬರಲೇ ಇಲ್ಲ, ಸಿದ್ದರಾಮಯ್ಯನವರು ಒಬ್ಬರೇ ಇದ್ದರು, ಅಂದರೆ ಉಳಿದವರೆಲ್ಲ ಇದ್ದರು, ಡಿ ಕೆ ಶಿವಕುಮಾರ್ ಬರಲಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಭಾಷಣ ಮುಗಿಸುವಾಗ ಹೇಳಿದ್ರಂತೆ, ಈಗ ನೋಡಿದೆ ನಾನು ಸುದ್ದಿನ, ಭಾಷಣ ಮುಗಿಸುವಾಗ ಹೇಳಿದ್ರಂತೆ, ನಾನು ಅರ್ಜೆಂಟಪ್ಪ ಹೋಗ್ಬೇಕು, KPCCಗೆ ಹೋಗ್ಬೇಕು, ಅಲ್ಲೊಂದು ಕಾರ್ಯಕ್ರಮ ಇದೆ ಅಂದ್ರಂತೆ. ಅಲ್ಲೂ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮವೇ, KPCCಗೆ ಹೋಗಬೇಕು ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು, ಹೋಗಲಿಲ್ಲ. ಅಲ್ಲಿಂದ ಆಯ್ತಪ್ಪ ಇನ್ನೇನು ಅರ್ಜೆಂಟ್ ಕೆಲಸ ಬಂತು, ಅರ್ಜೆಂಟ್ ಕೆಲಸಕ್ಕೆ ಎಲ್ಲರೂ ಇಲ್ಲ, ಮನೆಗೆ ಬಂದರು ಅವರಷ್ಟೇ. KPCCಗೆ ಹೋಗಲಿಲ್ಲ, ಮನೆಗೆ ಬಂದರು. KPCC ಕಾರ್ಯಕ್ರಮದಲ್ಲಿ ಅಂದರೆ ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋದು, KPCC ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದರು, ಸಿದ್ದರಾಮಯ್ಯನವರು ಬರಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಭಾಷಣ ಈ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ, ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗಿ ಸಿಕ್ಕಿದ ಚೇರ್ ಇಲ್ಲ, ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು. ನೋಡಿ ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ, ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ, MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ, ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಪೊನ್ನಣ್ಣಂಗೆ ಹೇಳ್ತಾ ಇದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನು ಕೊಡ್ಲಿ, ನೀವು ಕೊಡ್ಲಿ, ಮನೇಲಿ ಮಾತಾಗಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂಥ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಈ ಕಹಿ ಪೆ ನಿಗಾಹೆ ಕಹಿ ಪೆ ನಿಶಾನೆ ಅಂತಾರೆ, ಎಲ್ಲೋ ನೋಡ್ತಿರೋದು ಎಲ್ಲೋ ಗುರಿ ಇಡೋದು ಅಂತ. ಡಿ ಕೆ ಶಿವಕುಮಾರ್ ಅವರಿಂದ ಕಲ್ಕೋಬೇಕಂತ ಸಿದ್ದರಾಮಯ್ಯನವ್ರು ಹಾಗೆಲ್ಲ ಮಾತಾಡೋದಿಲ್ಲ, ಅವ್ರು ಏನಿದೆ ನೇರವಾಗಿ ಹೇಳ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರಷ್ಟೇ. ನೋಡಿ, ಕುರ್ಚಿ ತಮ್ಮ ಹಿಂದೆ ನಿಂತ್ಕೊಂಡು ಅವ್ರಿಗೆ ಹೇಳಿದ್ದವರು, ಮುಂದೆ ಕುರ್ಚಿಗಳು ಖಾಲಿ ಇದ್ವು, ಅಲ್ಲಿ ಕುರ್ಚಿ ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ, ಹಿಂದೆ ನಿಂತ್ಕೊಂಡ್ರೆ ಹಿಂದೆ ಇರ್ತೀರಿ, ಕುರ್ಚಿ ಸಿಕ್ಕರೆ ಕುತ್ಕೊಂಡ್ಬಿಡ್ಬೇಕು ಅಂತ. ವರ್ಲ್ಡ್ ಪವರ್ಗಿಂತ ವರ್ಲ್ಡ್ ಪವರ್ ದೊಡ್ಡದು ಅಂದರು. ವರ್ಲ್ಡ್ WORLD ಜಗತ್ತು, ವರ್ಡ್ WORD ಶಬ್ದ, ಮಾತು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಂದೇಶವನ್ನು ಮತ್ತೊಮ್ಮೆ ಕೊಟ್ಟರು. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅನ್ನೋ ಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.